48 ಹಳ್ಳಿಗಳಲ್ಲಿ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಗಿ ಪ್ರೈವೇಟ್ ಬೋರ್ವೆಲ್ಸಿಂದ ನೀರು ಕೊಡ್ತಾ ಇದ್ದಾರೆ. ಒಂದು 85 ಬೋರ್ವೆಲ್ ಹೊಸ ಬೋರ್ವೆಲ್ಲು ಹೊಡೆದಿದ್ದಾರೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಪವರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಈ ಜುಲೈಯಲ್ಲಿ ಸ್ವಲ್ಪ ಮಳೆಗಳು ಚೆನ್ನಾಗಿ ಬಂದಿದ್ದರೆ ಕೆರೆಗಳು ತುಂಬಿರೋದು. ಜುಲೈಯಲ್ಲಿ ಮಳೆಗಳಾಗಿಲ್ಲ, ಅದೇ ಕೆರೆಗಳಿಗೂ ಕೂಡ ನೀರು ಬಂದಿಲ್ಲ. ನೋಡೋಣ ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಹೆಚ್ಚು ಮಳೆಗಳು ಬಂದು ಕೆರೆಗಳು ತುಂಬಿಕೊಂಡ್ರೆ ನೀರಿನ ಸಮಸ್ಯೆ ಮುಂದಿನ ದಿನದಲ್ಲಿ ನೋಡಿಲ್ಲ. ಪರಿಸ್ಥಿತಿ ಮಂಡ್ಯದಲ್ಲೂ ಕೂಡ ಕೆಆರ್ಎಸ್ ನೀರನ್ನು ತಮಿಳುನಾಡು ಬಿಡಬೇಡಿ ಅನ್ನೋ ಹೋಗಿ ಪ್ರತಿಭಟನೆಗಳಾಗ್ತಿದೆ. ಈಗ ನಾವು ನೀರು ಯಾವುದು ಬಿಟ್ಟಿಲ್ಲ. ಅಲ್ಲಿ ಏನಾಗಿದೆ, ಇದುವರೆಗೂ ಕೂಡ ಅವ್ರಿಗೆ ಜೂನ್ ತಿಂಗಳಲ್ಲಿ 9.8 TMC ನೀರು ಬಿಡಬೇಕಾಗಿತ್ತು. ಮತ್ತು ಜುಲೈಯಲ್ಲಿ ಒಟ್ಟು ಈ ತಿಂಗಳು ಪೂರ್ತಿ ಅವ್ರಿಗೆ 36 TMC ನೀರು ಬಿಡಬೇಕು. ಇದುವರೆಗೂ ಕೂಡ ಇನ್ನು ಜುಲೈ ತಿಂಗಳು ಭಾಳ ದಿನ ಇದೆಯಲ್ಲ, ಅಂದಾಜೆ 18-19 TMC ನೀರು ಅವ್ರು ಹೋಗಬೇಕಾಗಿತ್ತು. ಅವ್ರ ಪಾಲು ಇದ್ದಾರೆ. ನಾವು ಬಿಡೋದು ಅಂತಲ್ಲ, ಅದಕ್ಕೆ ರೆಗ್ಯುಲೇಟರಿ ಅಥಾರಿಟಿ ಇತ್ತು, ಮತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ. ಲಾಸ್ಟ್ ಟೈಮು ಕೂಡ ಮೀಟಿಂಗ್ ಮಾಡಿದಾಗ ನಮ್ಮ ಡ್ಯಾಮ್ಸಲ್ಲಿ ಎಷ್ಟು ನೀರಿದೆ ಮತ್ತು ಕುಡಿಯೋ ನೀರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅವರೇನು ಮಾಡಿದ್ರು, ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕಿದ್ರು. ಅಂದರೆ ಈ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಹಾಕಿ ಅಷ್ಟರಲ್ಲಿ ಮಳೆ ಬರುವ ನೋಡೋಣ ಅಂತ ಅವರು ಮುಂದಕ್ಕೆ ಹಾಕಿದ್ರು. ಮತ್ತು ಇಲ್ಲಿ ನಮ್ಮಲ್ಲೂ ಕೂಡ ಅವರು ಕೂಡ ನಮಗೆ ನೀರು ಬಿಟ್ಟಿಲ್ಲ. ಜೂನ್ ತಿಂಗಳಲ್ಲಿ ಇಷ್ಟು ಬಿಡಬೇಕಾಗಿತ್ತು, ಜುಲೈಯಲ್ಲಿ ಇಷ್ಟು ಬಿಡಬೇಕಾಗಿತ್ತು ಅಂತ ಅವರು ಕೂಡ ರೆಗ್ಯುಲೇಟಿಂಗ್ ಅಥಾರಿಟಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ. ಮತ್ತು ನಮ್ಮಲ್ಲೂ ಕೂಡ ಮಂಡ್ಯ ಕಡೆ ರೈತರು ಕೇಳ್ತಾ ಇದ್ದಾರೆ. ನಾಳಿದ್ದು ಮೀಟಿಂಗ್ ಇದೆ, ಅಲ್ಲಿವರೆಗೂ ಇದು ಹೆಚ್ಚು ಮಾತಾಡ್ತಾ ಸೂಕ್ತ. ಸರ್, ಕ್ಯಾಚ್ಮೆಂಟ್ 79 ಅಡಿ ನೀರಿದ್ದಂಗೆ ಬಿಟ್ಟಿರೋ ಉದಾಹರಣೆಗಳಿದೆ. ಈಗ ಯಾಕೆ ಬಿಡ್ತಾರೆ ಸರ್ಕಾರ? ಈಗ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಕುಡಿಯೋ ನೀರು ಕೊಡ್ತಾರೆ. ಆಮೇಲೆ ನಾಳಿದ್ದು ಮೀಟಿಂಗ್ ಇದೆ, ಅದರಿಂದ ಹೆಚ್ಚಿಗೆ ಏನು ಮಾತಾಡೋಕೆ ಹೋಗಲ್ಲ. ಈ ಕ್ಯಾಚ್ಮೆಂಟ್ ಏರಿಯಾದಲ್ಲೂ ಸರ್ ಮಳೆ ಆಗ್ತಾ ಇಲ್ಲ. ಕಾವೇರಿ ಕ್ಯಾಚ್ಮೆಂಟ್ ಮೊನ್ನೆ 4-5 ದಿನ ಚೆನ್ನಾಗಿತ್ತು. ಇದರಲ್ಲಿ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಯಿತು. ಆ ಕಡೆ ತುಂಗ ಎಲ್ಲ ಭರ್ತಿ ಆಯಿತು. ಭದ್ರಾಗೂ ಸಾಕಷ್ಟು ಬರ್ತಾ ಇದೆ. ಹೇಮಾವತಿನಲ್ಲಿ ಇರೋದ್ರಲ್ಲಿ ಬೆಟರು. ಉಳಿದಾಗೆ ನಮ್ಮಲ್ಲೂ ಕೂಡ KRS, ಕಬಿನಿ, ಅಲ್ಲೆಲ್ಲ ಕಬಿನಿ ಭಾಳ ಕಡಿಮೆ ಇದೆ. 1.9 TMC ಲೈವ್ ಇರೋದು, ಡೆಡ್ ಸ್ಟೋರೇಜ್ ಬಿಟ್ಟು. ಇಲ್ಲೂ ಅಷ್ಟೇ 8-9 TMC ಇದೆ. ಒಂದು ತಿಂಗಳಿಗೆ 3.25 TMC ಬೇಕು ಕುಡಿಯೋ ನೀರಿಗೆ. ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಯಾರ್ಯಾರು ನೀರು ಬಳಸ್ತಾ ಇದ್ದಾರೆ ಅವರಿಗೆಲ್ಲ 3.25 TMC ಬೇಕಾಗುತ್ತೆ. ಮಳೆ ಚೆನ್ನಾಗಿ ಆಗ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಹೋಸಲಿ 366 TMC ನೀರು ಹರಿದೋಯ್ತು. ಈ ಸಲ ಮಳೆ ಕೊರತೆ ಇದೆ. ನೋಡೋಣ, ಜುಲೈ ಆಗಸ್ಟಲ್ಲಿ ಇನ್ನೂ ಹೆಚ್ಚು ಮಳೆ ಬರ್ಬೋದು. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಮ್ಯಾಂಗೋಗೆ 10 ನೀರು ಘೋಷಣೆ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಮ್ಯಾಂಗೋ ಸೀಸನ್ ಮುಗಿದ್ರಿಂದಾಗಿ ರೈತರಿಗೆ ₹1 ಅದ್ರದ್ದು ಅನುಕೂಲ ಆಗಿಲ್ಲ ಸರ್. ಎಸ್ಪೆಷಲಿ ತೋತಾಪುರಿ ನಮ್ಮ ಸೀಸನ್ನೇ ಮುಗಿದೋಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳನ್ನೇ ಅಲ್ಲಿಗೆ ಒಂದು ಸರ್ವೆ ಮಾಡಿದ್ರೆ 55.50 ಕೋಟಿ